ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರಕ್ಕಂಥ ರೆಸಿಪಿ ನೋಡ್ತಾ ಇದ್ರೆ ಗೊತ್ತಾಗಿರಬೇಕು ನಿಮಗೆ. ದೋಸೆ ರೆಸಿಪಿ ಇದು. ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ. ಅದು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಬೆಣ್ಣೆ ದೋಸೆ. ಸೇಮ್ ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಇದೆ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದಕ್ಕೆ ಫಸ್ಟ್ ನಾನು ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಬರುತ್ತಲ್ಲ, ದೋಸೆ ಅಕ್ಕಿನೇ ತೊಗೊಳ್ಳಿ. ರೇಷನ್ ಅಕ್ಕಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು 2 ಲೋಟ ದೋಸೆ ಅಕ್ಕಿ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೀನಿ. ಇವಾಗ ಒಂದು 2 ಸರಿ ತೊಳೆದ್ಬಿಟ್ಟು ಈಗ ಒಂದು 5 to 6 ಅವರ್ಸು ನೆನೆಸೋಣ. ಇದನ್ನು ನೀರು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಅಕ್ಕಿಗೆ. ಇವಾಗ ಅದೇ 2 ಲೋಟ ಅಕ್ಕಿಗೆ ನಾನು ಒಂದು ಅರ್ಧ ಲೋಟದಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನ ಹಾಕಿ 2 ಲೋಟ ಅಕ್ಕಿಗೆ ಅರ್ಧ ಲೋಟ ಅಷ್ಟೇ ಹಾಕಬೇಕು. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಬಿಟ್ಟು ನೆನೆಸಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಅಷ್ಟೇ ನೆನೆಸಕ್ಬಿಡಿ. ಒಂದು 5 ರಿಂದ 6 ಅವರ್ ನೆಂದಮೇಲೆ, ಅದೆಲ್ಲ ನೆಂದ ಮೇಲೆ ನಾವು ರುಬ್ಬೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಒಂದು ಮಂಡಕ್ಕಿ ಅಥವಾ ಪೂರಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡ್ಬಿಟ್ಟು ಅದು ಒಂದು ಲೋಟ ಅಕ್ಕಿಗೆ ಒಂದು ಇಡಿಯಷ್ಟು ನಾವು ಮಂಡಕ್ಕಿ ಹಾಕಬೇಕಾಗುತ್ತೆ. ನಾನು 2 ಲೋಟ ಹಾಕಿರೋದ್ರಿಂದ 2 ಇಡಿ ಮಂಡಕ್ಕಿ ಹಾಕಿದ್ದೀನಿ. ಇವಾಗ ಹಾಕಿ ನೆನೆಸಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿರೋ ಮಂಡಕ್ಕಿನ ಹಾಗೆ ನೆಂದಿರೋ ಅಕ್ಕಿ ಎರಡನ್ನೂ ಹಾಕ್ಬಿಟ್ಟು ಇವಾಗ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಮಂಡಕ್ಕಿ ಮತ್ತು ಅಕ್ಕಿ ಎರಡನ್ನೂ ಹಾಕಿ ರುಬ್ಕೋಬೇಕಾಗುತ್ತೆ. ಚೆನ್ನಾಗಿ ನುಣ್ಣು ರುಬ್ಕೊಳ್ಳಿ. ಅಕ್ಕಿ ಜೊತೆಗೆ ಮಂಡಕ್ಕಿ ಹಾಕಿ ರುಬ್ಬಿ ಸಪ್ರೇಟ್ ರುಬ್ಬಿದರೆ ಚೆನ್ನಾಗಾಗಲ್ಲ, ಯಾಕಂದರೆ ಅದು ಅಷ್ಟೊಂದು ಚೆನ್ನಾಗಿ ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಅಕ್ಕಿ ಜೊತೆಗೆ ಹಾಕಿ ಮಂಡಕ್ಕಿನ ರುಬ್ಕೊಳ್ಳಿ. ಹಾಗೆ ಮಂಡಕ್ಕಿ ಎಲ್ಲ ಹಾಕಿ ರುಬ್ಬಿದ ಲೋಟ ಟೀ ಕುಡಿಯೋ ಲೋಟ ಬರುತ್ತಲ್ಲ, ಅದರಲ್ಲಿ 1 ಲೋಟ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಳ್ತೀವಿ. ಇದು ಸೀಕ್ರೆಟ್, ಮೈದಾ ಹಿಟ್ಟು ಹಾಕಿದ್ರೇ ನಮಗೆ ಪಫಿಯಾಗಿ ಬರೋದು ದೋಸೆ. ಅದಕ್ಕೋಸ್ಕರ ಮೈದಾ ಹಿಟ್ಟು ಹಾಕ್ತಿದ್ದೀನಿ. 1 ಲೋಟ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ರುಬ್ಬಿದ್ಮೇಲೆ ಈಗ ನಾನು ಈ ಕಡೆ ಉದ್ದಿನ ಕಾಳು ಮತ್ತು ಮೆಂತ್ಯ ಕಾಳು ನೆನೆಸಿದ್ದೀನಲ್ಲ ಅದನ್ನು ರುಬ್ಕೋಬೇಕಾಗುತ್ತೆ ಚೆನ್ನಾಗಿ. ಅದನ್ನು ನುಣ್ಣು ರುಬ್ಕೊಳ್ತಿ ಆಗಿದೆ. ಇವಾಗ ಏನು ಅಕ್ಕಿ ಎಲ್ಲ ರುಬ್ಬಿದ್ವಲ್ಲ ಅದೇ ಮಿಶ್ರಣಕ್ಕೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಹಾಕಿದ್ದೀನಿ. ನಾವು ನೈಟೇ ಉಪ್ಪು ಹಾಕ್ಬಿಟ್ಟಿರಿ. ಇಲ್ಲ ಚಳಿಗಾಲದಲ್ಲಾದರೆ ನೈಟೇ ಉಪ್ಪು ಹಾಕಿ, ಚಳಿಗಾಲ ಇಲ್ಲ ಅಂದರೆ ಬೇಸಿಗೆಗಾಲ ಅಲ್ವಾ, ಇವಾಗ ಬೇಸಿಗೆಗಾಲ ಆದರೆ ಬೆಳಗ್ಗೆ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ. ನೈಟೆಲ್ಲ ಓವರ್ ನೈಟ್ ನೆನೆಯಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ, ಹುಳಿ ಬಂದಿದೆ ಹಿಟ್ಟು ಚೆನ್ನಾಗಿ. ಈ ಥರ ಹುಳಿ ಬಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತನ. ಈಗ ಅದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದಕ್ಕೇನು ಸೋಡಾ ಗಿಡ ಏನೂ ಹಾಕೋದಿಲ್ಲ ನಾನು. ನೋಡಿ, ಇವಾಗ ನೆಕ್ಸ್ಟ್ ಈ ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಹಂಚು ಚೆನ್ನಾಗಿ ಕಾದಿದೆ ನಂದು. ಹಂಚು ಕಾದ್ಮೇಲೆ ನಾವೇನು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಹಾಕ್ಕೋಬೇಡಿ. ಮಸಾಲೆ ದೋಸೆ ಹಿಂಗೆ ಸ್ವಲ್ಪ ದಪ್ಪದಾಗ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪ ನಾವೇನು ಬೆಣ್ಣೆ ದೋಸೆ ಹಾಕ್ಕೊತೀವಲ್ಲ ಇದು ಅದರಲ್ಲೇ ಹಾಕ್ಕೊಳ್ಳಿ. ಇವಾಗ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಬೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಸುತ್ತ ಹಾಕ್ತಾಯಿದ್ದೀನಿ. ನಾವು ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೆಣ್ಣೆ. ನೀವು ಚೆನ್ನಾಗಿ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ತಿನ್ನೋದ್ರಿಂದ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಬೆಣ್ಣೆ ಇದು. ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಬೆಣ್ಣೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ, ತುತ್ತೆಲ್ಲ ಬಂದಿದೆ ಅಲ್ಲ, ಆ ಥರ ಬಂದರೆ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ. ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. 2 ಕಡೆ ಬೆಂದಿದೆ. ಇವಾಗ ದೋಸೆ ರೆಡಿ ಆಗಿದೆ ನಮ್ಮದು ಬೆಣ್ಣೆ ದೋಸೆ. ಬನ್ನಿ ನೋಡೋಣ ಹೆಂಗಾಗಿದೆ ಅಂತ. ಸೇಮ್ ಹೋಟೆಲಲ್ಲಿ ಇದೇ ಥರ ಇರುತ್ತಲ್ವ. ನಾವು ಹೋಟೆಲಲ್ಲಿ ಹೋಗಿ ತಿನ್ನೋದು, ಮನೆಯಲ್ಲೇ ಮಾಡ್ಕೊತೀನಿ ಬೆಣ್ಣೆ ದೋಸೆನ. ಬನ್ನಿ ನೋಡೋಣ. ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಅದೇ ಥರನೇ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಗಂತ ತೋರಿಸ್ಕೊಡ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ, ತೋರಿಸ್ಕೊಡ್ತೀನಿ. ನೋಡಿ, ಸೇಮ್ ನಾವೇನು ಹೋಟೆಲ್ ದಾವಣಗೆರೆಯಲ್ಲಿ ಫೇಮಸ್ ಆದಂತಹ ಬೆಣ್ಣೆ ದೋಸೆ ಇರುತ್ತಲ್ಲ ಅದೇ ಥರ ಇದೆ. Thank you for watching my channel.